ಬಿಜೆಪಿಯ ಹಿರಿಯ ನಾಯಕರು ಮಾಜಿ ಮಂತ್ರಿಗಳು ಅಶ್ವಥ್ ನಾರಾಯಣ್ ಅವರು ನನ್ನೊಟ್ಟಿಗೆ ಲೈವ್ನಲ್ಲಿ. ನಮಸ್ಕಾರ ಸರ್, ಚಂದನ್ ಶರ್ಮಾ ವಿಸ್ತಾರ ನ್ಯೂಸಿಂದ. ಚಂದನ್ ಜಿ ನಮಸ್ಕಾರ. ಏನು ಸರ್ 293 ಮೆಜಾರಿಟಿ ಬಂದಿದ್ದೀವಿ, NDA ಮೆಜಾರಿಟಿ ಪಡ್ಕೊಂಡಿದ್ದೀವಿ. ಮತ್ತೊಮ್ಮೆ ನರೇಂದ್ರ ಮೋದಿಯವರ ನಾಯಕತ್ವ, ಮತ್ತೊಮ್ಮೆ ಮೋದಿಯವರು ಪ್ರಧಾನಮಂತ್ರಿಗಳಾಗಲಿಕ್ಕೆ ಜನ ಆಶೀರ್ವಾದ ಮಾಡಿದ್ದಾರೆ. ಆದರೆ ಇನ್ನೂ ಹೆಚ್ಚಿನ ಸಂಖ್ಯೆ ಬಂದಿರಿ ಇನ್ನೂ ಚೆನ್ನಾಗಿರೋದು. ದೇಶದ ಹಿತದೃಷ್ಟಿಯಿಂದ ಇನ್ನೂ ದೊಡ್ಡ ಸಂಖ್ಯೆಯಲ್ಲಿ ಬರಬೇಕಿತ್ತು. ಕೆಲವು ರಾಜ್ಯದಲ್ಲಿ, 1-2-3 ರಾಜ್ಯದಲ್ಲಿ ಒಂದಿಷ್ಟು ಹಿನ್ನಡೆ ಆಗಿದೆ. ಚಂದನ್ ಶರ್ಮಾ ಅವರೇ, ಲೆಟ್ಸ್ ಬಿ ಆನೆಸ್ಟ್, ಲೆಟ್ಸ್ ಟೇಕ್ ಇಟ್ ಫಾರ್ವರ್ಡ್ ಸರ್. 293 is not what NDA was expecting. ಅದರಲ್ಲಿ BJP 240, 230 ಆ ಲೆವೆಲಲ್ಲಿ ಟ್ರೈಲಿಂಗಲ್ಲಿದೆ. ನೀವು ಸ್ಟ್ಯಾಂಡ್ ಅಲೋನ್ BJP ತೊಗೊಂಡ್ರೆ ಮೆಜಾರಿಟಿ ಕೂಡ ಬಂದಿಲ್ಲ ನಿಮಗೆ. ಓಕೆ, ಲೆಟ್ಸ್ ಬಿ ಸ್ಟ್ರೈಟ್, ಲೆಟ್ಸ್ ಬಿ ಆನೆಸ್ಟ್. ಏನು ಸಮಸ್ಯೆ ಆಯಿತು? ಏನಾಗಿದೆ ಅಂದರೆ, ಸಮಸ್ಯೆ ಏನಾಗಿಲ್ಲ. ನಿಮಗೆ ಇವತ್ತು ನೋಡಿ, ಎಲ್ಲ ರಾಜ್ಯದಲ್ಲೂ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಎಲ್ಲ ಸ್ಟೇಟಲ್ಲೂ ಚೆನ್ನಾಗಿದೆ. ಇವತ್ತು ಉತ್ತರ ಪ್ರದೇಶದಲ್ಲಿ ನಮ್ದು ಯಾವಾಗಲೂ ಅಬ್ಸಲ್ಯೂಟ್ ನಂಬರ್ಸ್ಗಳು ಆಲ್ಮೋಸ್ಟ್ 90% ಸಂಖ್ಯೆಯಲ್ಲಿ ನಾವು ಚುನಾವಣೆನ ಗೆಲ್ತಿದ್ದು. ಈ ಬಾರಿ ಆಲ್ಮೋಸ್ಟ್ 50-50 ಆದಂಗೆ ಆಗಿದೆ. ಕೆಲವೊಂದು ಕಡೆ ವೆಸ್ಟ್ ಬೆಂಗಾಲ್ನಲ್ಲಿ ಇನ್ನೂ ಒಳ್ಳೆ ನಂಬರ್ಸ್ ಬಯಸ್ತಾ ಇದ್ದು, ಮಹಾರಾಷ್ಟ್ರದಲ್ಲಿ ಒಳ್ಳೆ ನಂಬರ್ ಬಯಸ್ತಾ ಇದ್ದು. ಸೊ ಇಲ್ಲೆಲ್ಲೋ ಈ 3 ರಾಜ್ಯದಲ್ಲಿ ಒಂದಿಷ್ಟು ಸೀಟ್ ಕಳ್ಕೊಂಡಿರೋ ಕಾರಣ ನಮಗೆ ಒಂದು ಹಿನ್ನಡೆ ಆಗಿರೋವಂಥದ್ದಿದೆ. ಇನ್ನಿತರ ಎಲ್ಲ ರಾಜ್ಯದಲ್ಲೂ ನೀವು ನೋಡಿದ್ದೀರ, ಸಂಖ್ಯೆಗಳು ಒಳ್ಳೆಯ ಸಂಖ್ಯೆಯನ್ನು ಪಡೆಯುವಂಥದ್ದಾಗಿದೆ. ಮೋದಿ ಹೊಂದಿದ ತಕ್ಷಣ ಒಂದು ಒಳ್ಳೆ ರೀತಿಯಾದಂಥ ಬಹುಮತ ಪಡಿಬೇಕು. ಒಳ್ಳೆ ಬಹುಮತ ಮೋದಿಯಿಂದ ಎಲ್ಲರ ಬೆಂಬಲ ಸಿಗುವಂಥದ್ದಿದೆ. ಇವತ್ತು ಎಲ್ಲರೂ ಮೋದಿಯವರಿಗೆ ವೋಟ್ ಹಾಕಬೇಕು ಅಂತಲೇ ನಿಶ್ಚಯ ಮಾಡಿರ್ತಾರೆ. ಎಲ್ಲ ಒಂದು ಕಡೆ ಈ ಚುನಾವಣೆ ಈಗ ಹೇಗೆ ಆಯಿತು ಅನ್ನೋಂಥದ್ದು ನಮಗೆ ನಿಜಕ್ಕೂ ನಂಬಲಿಕ್ಕಾಗ್ತಿಲ್ಲ. ನಿಜಕ್ಕೂ ಆಶ್ಚರ್ಯ ಆಗಿದೆ. ಯಾವುದೇ ಕಾರಣದಲ್ಲೂ ಮೋದಿಯವರಿಗೆ ಇಂಥ ಸಂಖ್ಯೆ ಸಿಗೋಂಗಿಲ್ಲ. ಇನ್ನು ಅತಿ ಹೆಚ್ಚಿನ ಅವ್ರು ಮಾಡಿದಂಥ ಒಳ್ಳೆ ಕೆಲಸಕ್ಕೆ, ಅವರೊಂದು ಕೊಟ್ಟಂಥ ಒಳ್ಳೆ ಆಡಳಿತಕ್ಕೆ ಇನ್ನು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಅವರಿಗೆ ಸಂಖ್ಯೆ ಸಿಗಬೇಕಾಗಿತ್ತು ಅಂತ ನನ್ನ ಅಭಿಪ್ರಾಯಗಳು ಸಹ. ಈಗ ಹಿಂದಿ ಹಾರ್ಟ್ಲ್ಯಾಂಡಲ್ಲಿ ಒಂದು ಭಾಗ, ಸೌತ್ ಇಂಡಿಯಾದಲ್ಲಿ ಒಂದು ಭಾಗ, ಈಸ್ಟ್ ಇಂಡಿಯಾದಲ್ಲಿ ಒಂದು ಭಾಗ, ವೆಸ್ಟ್ ಕಡೆಗಳಲ್ಲಿ ಒಂದು ಭಾಗ ಬಿಡಿ. ಈಗ TMC ಬಗ್ಗೆ ಮಾತಾಡ್ತಾ ಇದ್ರಿ, ವೆಸ್ಟ್ ಬೆಂಗಾಲ್ ಮಾತಾಡ್ತಾ ಇದ್ರಿ, ಹಿಂದಿ ಹಾರ್ಟ್ಲ್ಯಾಂಡ್ ಮಾತಾಡ್ತಾ ಇದ್ರಿ. ಈಗ ಸೌತ್ ಇಂಡಿಯಾ ಕರ್ನಾಟಕಕ್ಕೆ ಬರ್ತೀನಿ ನಾನು. ಈಗ ನೀವು ಕರ್ನಾಟಕದಲ್ಲಿ ಯು ಆರ್ ನಿಯರ್ಲಿ ಅರೌಂಡ್ 17 ಅಟ್ ದಿ ಮೊಮೆಂಟ್. 17ಗೆ ಫಿಕ್ಸ್ ಆಗಿ ನಿಂತಿದ್ದೀರಿ. ಅಂದರೆ ಏನು, ನೆಗೆಟಿವ್ ನಂಬರ್ಸ್ ಆಫ್ ನಿಯರ್ಲಿ 7. JDS ಬಿಟ್ಟೇ ಬಿಡಿ, 2 ಬಿಟ್ಟೇ ಬಿಡಿ JDSನ. ನಿಮಗೆ JDSನ ಸಖ್ಯ ಇದ್ದರೂ ಹಲವು ಕಡೆಗಳಲ್ಲಿ, ಹಳೆ ಮೈಸೂರು ಭಾಗ ಮಾತ್ರ ಅಲ್ಲ, ಇನ್ಕ್ಲೂಡಿಂಗ್ ನಾರ್ತ್ ಕರ್ನಾಟಕದ ಹಲವು ಕಡೆಗಳಲ್ಲಿ ಯು ಆರ್ ಬಾಯ್ಲ್ಡ್ ಡೌನ್ ಟು 17. ವೈ? ನೋಡಿ, JDS ಹೇಗೆ ಬಿಡೋದು? ಒಂದು ಅಲಯನ್ಸ್ ಆದಮೇಲೆ, ಒಂದು ಮೈತ್ರಿ ಆದಮೇಲೆ ಒಟ್ಟಿಗೆ ಚುನಾವಣೆ ಸ್ಪರ್ಧೆಗೆ ಸಂಖ್ಯೆ ಒಟ್ಟಿಗೆ ತೊಗೊಳ್ಬೇಕಾಗತ್ತೆ. ನಾವು ಯಾಕೆಂದರೆ ಏನು ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಿಲ್ಲ, ಒಟ್ಟಿಗೆ ಮಾಡಿದ್ದೀವಿ. ಬಟ್ ಇವತ್ತು ನೀವು ನೋಡಿದ್ರೆ ಒಂದು ಕಾಂಗ್ರೆಸ್ ಪಕ್ಷಕ್ಕೂ ಒಂದು ದೊಡ್ಡ ಬಹುಮತ ಇತ್ತೀಚೆಗೆ ಸಿಕ್ಕಿತ್ತು. ಹಾಗಾಗಿ ಬಹುಮತ ಸಿಕ್ಕಿದಾಗ ನಮ್ಮ ಪಕ್ಷದಲ್ಲೂ ಒಂದು ದೊಡ್ಡ ಮಟ್ಟದಲ್ಲಿ ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ಒಂದು ಸವಾಲಿತ್ತು. ಇದರ ಮಧ್ಯದಲ್ಲೂ 2/3 ಈಗ 19 ಸೀಟನ್ನು ಗೆದ್ದಿದ್ದೀವಿ. ಕಾಂಗ್ರೆಸ್ ಆ್ಯಕ್ಚುಲಿ ಇಟ್ ಇಸ್ ಫೇಲ್ ಟು ಪರ್ಫಾರ್ಮ್. ಅವ್ರನ್ನೂ ನೀವು ಈ ನೇರ ಈ ಸ್ಪರ್ಧೆಯಲ್ಲಿ ನೋಡಿದಾಗ ಈ ಗ್ಯಾರಂಟಿ, ಜಾತಿ ಆಧಾರಿತವಾಗಿ ತುಷ್ಟೀಕರಣ, ಈ ಬೇಡವಾದ ನೆಗೆಟಿವ್ ಜನರಲ್ಲಿ ನೆಗೆಟಿವ್ ಬರೀ ವಿಷವನ್ನು ಹರಡಿಸುವಂಥದ್ರಲ್ಲಿ, ವಿಷಯದ ಮಾತುಗಳನ್ನು ಹೇಳೋದ್ರಲ್ಲಿ ಕಾಂಗ್ರೆಸ್ ಪಕ್ಷ ಪ್ರತಿ ಕ್ಷಣವೂ ಅವ್ರು ಮಾಡ್ತಿದ್ದ ಪ್ರಯತ್ನ ಏನಾರು ಒಂದು ಒಳ್ಳೆ ಆಚಾರ, ಒಂದು ಒಳ್ಳೆ ವಿಚಾರವಾಗಿ, ಒಳ್ಳೆ ಆಡಳಿತ ಇದರಲ್ಲಿ ಇರಲಿಲ್ಲ. ಹಾಗಾಗಿ ಎಲ್ಲ ಒಂದು ಕಡೆ ಈ ನೆಗೆಟಿವ್ ಕ್ಯಾಂಪೇನು ಕಾಂಗ್ರೆಸ್ದು ಇವರ ಗ್ಯಾರಂಟಿ ಪ್ರಯತ್ನದಲ್ಲಿ ನಮ್ಮ ಪರ್ಫಾರ್ಮೆನ್ಸ್ ಈಸ್ ರಿಯಲಿ ಗುಡ್. ಬಟ್ ವಿ ಕುಡ್ ಹ್ಯಾವ್ ಪರ್ಫಾರ್ಮ್ ಬೆಟರ್. ನೀವು ಹೇಳಿದಾಗೆ ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದಿತ್ತು. ಆ ಪರ್ಫಾರ್ಮೆನ್ಸ್ಗೆ ಇನ್ನೊಂದು ಅವಕಾಶ ಇತ್ತು. ಆದರೆ ವಿ ಆರ್ ನಾಟ್ ಡನ್ ಬ್ಯಾಡ್. ಈಗ ಏನು ಮಾಡ್ತೀರಿ? ಈಗ ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರು 2 ಕಿಂಗ್ ಮೇಕರ್ಸು ಅನ್ನೋ ಚರ್ಚೆ ನಡೀತಾ ಇದೆ. ಅವರಿಬ್ಬರು ಸೇರಿಕೊಂಡು ಒಟ್ಟಿಗೆ ಒಂದು 30+ ನಂಬರ್ಸ್ ಇಟ್ಕೊಂಡಿದ್ದಾರೆ. ಅದರ್ಸ್ ಒಂದು 18 ಜನ ಇದ್ದಾರೆ, ಅವ್ರು ನಿಮ್ಮ ಜೊತೆಗೆ ಬರಲ್ಲ ಬಿಡಿ, ಆಯಿತಾ? ಈಗ ನಿಮಗೆ ಏನು ಅಂತಂದರೆ, ಯು ಕೆನಾಟ್ ಡಿಕ್ಟೇಟ್ ಟರ್ಮ್ಸ್. ಬಿಗ್ ಬ್ರದರ್ ಆ್ಯಟಿಟ್ಯೂಡ್ ತೋರ್ಸೋಕ್ಕಾಗಲ್ಲ ಇವಾಗ BJP. ಯಾಕಂದರೆ ಯು ಯುವರ್ ಸೆಲ್ಫ್ ಡು ನಾಟ್ ಹ್ಯಾವ್ ಮೆಜಾರಿಟಿ.
ಆಯಿತಾ. ನಿಮ್ಮ ಹತ್ರ 280 ಪ್ಲಸ್ ಇದ್ದಿದ್ದರೆ 275 ಪ್ಲಸ್ ಇದ್ದಿದ್ದರೆ ಅದು ಬೇರೆ ವಿಷಯ ಆಗ್ಬೋದಾಗಿತ್ತು. ಯಾರು ಬರಲ್ಲ ಹೋಗ್ರಿ ನಾವು ನಡ್ಸ್ಕೊಳ್ತೀವಿ ಆಡಳಿತ ಅನ್ಬೋದಾಗಿತ್ತು. ಬಟ್ ನೀವು ಯು ಹ್ಯಾವ್ ಟು ರಿಲೈ ಆನ್ ದಿ ಅಲಯನ್ಸ್. ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ಅವ್ರನ್ನ ಒಂದು ಪುಟ್ಟ ಮಗು ಈಗ ತಾನೇ ಹುಟ್ಟಿರೋ ಮಗು ಥರದಲ್ಲಿ ಚೆನ್ನಾಗಿ ನೋಡ್ಕೋಬೇಕು. ಏನದು, ವಾಟ್ ಈಸ್ ಇಟ್, ವಾಟ್ ಇಸ್ ದ ಸ್ಟ್ರಾಟಜಿ ಯು ಹ್ಯಾವ್ ಇನ್ ಯುವರ್ ಮೈಂಡ್? ನೋಡಿ, ಒಟ್ಟಿಗೆ ಚುನಾವಣೆ ಸ್ಪರ್ಧೆ ಮಾಡಿದ್ದೀವಿ, ಒಂದಾಗಿ ಸ್ಪರ್ಧೆ ಮಾಡಿದ್ದೀವಿ, ಸೀಟಿನ ಹೊಂದಾಣಿಕೆ ಮಾಡ್ಕೊಂಡು ಸ್ಪರ್ಧೆ ಮಾಡಿದ್ದೀವಿ. ಇವತ್ತು ಅವ್ರಿಗೂ ಬೆಂಬಲ ಬೇಕು, ನಾವು ಒಗ್ಗಟ್ಟಾಗಿ ಹೋಗಬೇಕು ಅಂತ ಪರಸ್ಪರ ಒಂದು ಒಪ್ಪಂದ ಆಧಾರಿತವಾಗಿ ಮಾಡಿರೋಂಥದ್ದು. ಇವತ್ತು ಬಿಹಾರ ರಾಜ್ಯದಲ್ಲಿ ನಿತೀಶ್ ಅವ್ರನ್ನು ಮುಖ್ಯಮಂತ್ರಿ ಮಾಡಲಿಕ್ಕೆ ನಮ್ಮ ಪಕ್ಷನೂ ಒಂದು ಭಾಳ ಮುಖ್ಯ ಬಲ ಇರೋಂಥದ್ದಿದೆ. ಇವತ್ತು ಅವರೆಲ್ಲ ಒಪ್ಪಿ ತಮ್ಮ ಬೆಂಬಲವನ್ನು ಕೊಟ್ಟಿದ್ದಾರೆ. ನೀವು ಹೇಳ್ದಂಗೆ ನಡೆಸ್ಕೋಬೇಕು. ಒಳ್ಳೆ ರೀತಿ ಮಗು ಇನ್ನೊಂದು ರೀತಿ ಪ್ರೀತಿಯಿಂದ ನಡೆಸ್ಕೊಳ್ಳುವಂಥದ್ದು ಖಂಡಿತ ಆಗುತ್ತೆ. ಮೋದಿ ಸಾಬ್ ಕೆನ್ ಅಡಾಪ್ಟ್ ಟು ಆಲ್ ಚಾಲೆಂಜಸ್. ಎಲ್ಲ ಚಾಲೆಂಜಸನ್ನು ಅವರಿಗೆ 50 ವರ್ಷಕ್ಕಿಂತ ಹೆಚ್ಚು ಸಂಘಟನೆ ಅನುಭವ, ಆಡಳಿತ ಅನುಭವ ಇರುವಂಥ ಒಂದು ಹಿರಿಯ ನಾಯಕರು. ದೇಶದ ಹಿತದ ಗಮನ ಇಟ್ಕೊಂಡು ದೇಶಕ್ಕಾಗಿ ಎಂಥ ತ್ಯಾಗ, ಜವಾಬ್ದಾರಿ, ಶ್ರಮ ಎಲ್ಲವನ್ನೂ ಸಹಿಸಿಕೊಂಡು ಉತ್ತಮವಾಗಿ ಆಡಳಿತ ಕೊಡಲಿಕ್ಕೆ ಭಗವಂತ ಅವ್ರಿಗೆ ಶಕ್ತಿ ಕೊಟ್ಟರೆ, ಜನ ಶಕ್ತಿ ಕೊಟ್ಟರೆ. ಖಂಡಿತ ಈ ಎಲ್ಲ ಸವಾಲು ಮಧ್ಯದಲ್ಲೂ ಅವರು ಒಳ್ಳೆ ಆಡಳಿತವನ್ನು ಕೊಟ್ಟು ಸ್ಥಿರವಾದ ಸುಭದ್ರವಾಗಿರುವಂಥ ಎಲ್ಲ ಮಿತ್ರ ಪಕ್ಷಗಳನ್ನು ಜೊತೆ ಕೊಂಡೊಯ್ಯುವಂಥ ಕೆಲಸ ಮಾಡ್ತಾರೆ ಅಂತ ವಿಶ್ವಾಸ ನನಗಿದೆ. ಈ ಟಕಾಟಕ್ 1 ಲಕ್ಷ ನಿಮಗೆ ಬಿಜೆಪಿಗೆ ಪಟಾಪಟ್ ಅಂತ ಏನಾದರೂ ಹೊಡೆತ ಕೊಡ್ತು ಅನ್ಸುತ್ತಾ ನಿಮಗೆ? ಖಂಡಿತ ಆಗಿದೆ. ಈ ಟಕಾಟಕ್ ಈ ನ್ಯಾಯಪತ್ರ ಬರೀ ಇವ್ರದ್ದು ಬರೀ ಈ ಡೋಂಗಿ ಕಾರ್ಯಕ್ರಮನೇ ಅಲ್ಲ. ಬಡ್ಜೆಟ್ಗಿಂತನೂ ಜಾಸ್ತಿ ಈ ಒಂದೇ ಒಂದು ಕಾರ್ಯಕ್ರಮಕ್ಕೆ ಬಡ್ಜೆಟ್ಗಿಂತ ಜಾಸ್ತಿ ಕೇಂದ್ರ ಸರ್ಕಾರದ ಇಡೀ ಬಡ್ಜೆಟ್ ಕೊಟ್ಟರು ಆಗಲ್ಲ. ಈ ಟಕಾಟಕ್ಕು ಬರೀ ಸುಳ್ಳು ಹೇಳ್ಕೊಂಡು, ಈ ರಾಜ್ಯದಲ್ಲೂ ಸುಳ್ಳು ಹೇಳ್ಕೊಂಡು, ಏನು ಬರೀ ಇಂಥದ್ದು ಹೇಳ್ದಲ್ಲ. ಇವ್ರೇನು ತಮ್ಮ ಯೋಗ್ಯತೆ, ತಮ್ಮ ಸಾಧನೆ, ತಮ್ಮ ವ್ಯಕ್ತಿತ್ವ, ರಾಷ್ಟ್ರೀಯತೆ ಇದ್ಯಾವ ವಿಚಾರನೂ ಇಲ್ಲ. ಬರೀ ಟಕಾಟಕ್ಕು ಇನ್ನೊಂದು ಬರೀ ಇಂಥ ಡೋಂಗಿಗಳು ಹೇಳ್ಕೊಳ್ಳೋದ್ರಲ್ಲೇ ಈ ಪ್ರತಿಪಕ್ಷ ತಮ್ಮ ಪ್ರಯತ್ನಗಳನ್ನು ಮಾಡಿದ್ದಾರೆ. ಇದರ ಒಂದು ಇನ್ನಿತರ ಕಡೆಗಳಲ್ಲಿ ಈಗ ತೆಲಂಗಾಣದಲ್ಲಿ, ಈಗ ರಾಜಸ್ಥಾನ, ಮಧ್ಯಪ್ರದೇಶ ಬೇರೆ ಬೇರೆ ನೀವು ಲಾಡ್ಲಿ ಬ್ಯಾನ ಅಂತ ಕೊಟ್ರಿ, ನೀವು ದುಡ್ಡು ಕೊಟ್ರಿ, ನೀವು ಕುಕ್ಕರು ಅಂದ್ರಿ, ನೀವು ಚಿನ್ನದ ಸರ ಅಂತಂದ್ರಿ. ಈ ಟಕಾಟಕ್ಕೋ ಪಟಾಪಟ್ಟೋ ಫಟಾಫಟ್ಟೋ ಕಟಾಕಟ್ಟೋ ಅದು ಏನೇನೋ ಕಟ್ಟುಗಳು ಕುಟುಕುಟುಗಳು ಎಲ್ಲ ಆಗಿದಾವಲ್ಲ. ಅಂದರೆ ಎಲೆಕ್ಷನ್ ಗೆಲ್ಲುವ ಮಾನದಂಡ ಕ್ಯಾಶ್ ಫ್ಲೋ ಅಂತನಾ? ಎಲೆಕ್ಷನ್ ಗೆಲ್ಲುವ ಮಾನದಂಡ ಫ್ರೀ ಬಿ ಅಂತನಾ? ಅಥವಾ ಎಲೆಕ್ಷನ್ ಗೆಲ್ಲುವ ಮಾನದಂಡ ಮ್ಯಾನಿಫೆಸ್ಟೋದಲ್ಲಿ ಇನ್ನು ಮುಂದೆ ಹೊಸ ನೀತಿ ಅಂದರೆ ಒಂದು 10 ಫ್ರೀ ಕೊಟ್ಬಿಡ್ತೀವಿ ಅಂತ ಅನ್ಬಿಡೋದ? ಏನದು, ವಾಟ್ ಈಸ್ ಇಟ್ ಬೇಸಿಕಲಿ? ಇವೆಲ್ಲವೂ ಕಾಂಗ್ರೆಸ್ ಬರೀ ಅದರ ಆಧಾರಿತವಾಗಿ ಮಾತ್ರ ಇದ್ದಾರೆ. ಬರೀ ಅದರ ಆಧಾರಿತವಾಗಿ ನಾವು ಒಳ್ಳೆ ಆಡಳಿತ, ಒಳ್ಳೆ ಆರೋಗ್ಯ ಸೇವೆಗಳು, ಶಿಕ್ಷಣ ಗುಣಮಟ್ಟ ಮತ್ತು ಮೂಲಭೂತ ಸೌಕರ್ಯ, ಒಟ್ಟಾರೆ ದೇಶದ ರಾಷ್ಟ್ರೀಯತೆ ಹಿತವನ್ನು ಸಬಲೀಕರಣ, ಮೀನು ಕೊಡೋದಲ್ಲ ಮೀನು ಹಿಡಿಯೋದು ಹೇಗೆ ಅಂತಲೂ ಕಲಿಸಿ ಕೌಶಲ್ಯತೆಯನ್ನು ಕೊಟ್ಟು ಬದುಕನ್ನು ತನ್ನ ಕಾಲ ಮೇಲೆ ನಿಂತು ಮೂಲಭೂತ ಸೌಕರ್ಯ ಒಂದು ಮನೆಯಿಂದ ಹಿಡಿದು ಸಮಾಜದಲ್ಲಿ ಸಮಾನತೆಯನ್ನು ಕೊಡಲಿಕ್ಕೆ ಭಾಳ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಿರುವಂಥದ್ದು ಭಾರತೀಯ ಜನತಾ ಪಾರ್ಟಿ ಮತ್ತು NDA. ಹಾಗೆ ಬರೀ ಒಂದೇ ಡೆಫಿನೆಟ್ಲಿ ನಾಟ್, ಡೆಫಿನೆಟ್ಲಿ ಇಲ್ಲ, ಖಂಡಿತ ನಮ್ಗೆ ಯಾರಿಗೂ ಸಂತೋಷ ತಂದಿಲ್ಲ. ಮೋದಿ ಮಾಡಿರೋ ಕೆಲಸಕ್ಕೆ ನಿಜಕ್ಕೂ 400ಗಿಂತ ಅಲ್ಲ 500 ಸೀಟ್ ಕೊಟ್ಟಿದ್ರು ಕಮ್ಮಿನೇ. ಮತ್ತೆ ಏನು ವಾಟ್ ಟೈಮ್ ಫಾರ್ ಇಂಟ್ರಸ್ಪೆಕ್ಷನ್ ಸರ್? ಖಂಡಿತ ಇಂಟ್ರಸ್ಪೆಕ್ಷನ್ ಮಾಡಬೇಕು. ಲಿಸ್ಟ್ ಹಾಕೊಂಬರೋಣ ರಾಜಕೀಯದಲ್ಲಿ ನಾವು ನೀವು ಸೇರಿ ಒಂದು 10 ಲಿಸ್ಟ್ ಹಾಕೋಣ. ಈಗ ನಾನೊಬ್ಬ ಕಾಮನ್ ಮ್ಯಾನ್ ಆಗಿ, ನಾನೊಬ್ಬ ವೋಟರ್ ಆಗಿ ಬಿಟ್ಬಿಡಿ. ನಾನು ಮೀಡಿಯಾ ಮೈಕ್ ಹಾಕೊಂಡಿದ್ದೀನಿ, ಕೋಟ್ ಹಾಕೊಂಡಿದ್ದೀನಿ, ಟೈ ಹಾಕೊಂಡಿದ್ದೀನಿ, ಬಿಟ್ಬಿಡೋಣ. ಸುಮ್ಮನೆ ಒಂದು ಇಂಟ್ರಸ್ಪೆಕ್ಷನ್. ನಂಬರ್ 1, 2, 3, 4, 5 ಏನು, ವೇರ್ ಡಿಡ್ ಯು ಗೋ ರಾಂಗ್? ರಾಜಕೀಯದಲ್ಲಿ ನೋಡಿ, ಮೋದಿಯವ್ರ ಗುಣಮಟ್ಟದಲ್ಲೂ ಬಾಟಮ್ ಲೆವೆಲಲ್ಲೂ ನೀವು ರಾಜಕೀಯದಲ್ಲಿ ಆ ಗುಣಮಟ್ಟವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಸುಲಭ ಮಾತ್ರ ಇಲ್ಲ. ಸಮಾಜದಲ್ಲೂ ಹಲವಾರು ಜಾತಿಗಳು, ಧರ್ಮಗಳು, ಇನ್ನೊಂದು ಎಲ್ಲ ಕೆಲವು ಧರ್ಮದವರು ಮುಸಲ್ಮಾನರು ಇಲ್ಲ ಕಾಂಗ್ರೆಸ್ಗೆ ಓಟ್ ಹಾಕತ್ತೀವಿ ಅಂತ ಅಲ್ಲೇ ಭದ್ರವಾಗಿ ಕೂತಿರುವಂಥದ್ದು ಇರ್ತದೆ. ಇನ್ನೊಂದೆಲ್ಲ ಒಂದು ಕಡೆ ಜಾತಿ, ಈ ಜಾತಿ ನಮ್ಮ ಲೀಡ್ರ್ ಇದ್ದಾನೆ, ಆ ಜಾತಿ ಲೀಡ್ರ್ ಇದ್ದಾನೆ,
ಒಂದು ರಾಷ್ಟ್ರ ಚುನಾವಣೆ ಬಂದಾಗ ತುಂಬ ಜನ ಮೋದಿಯವ್ರ ಜೊತೆನೇ ಇರ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಇನ್ನೊಂದು ಜಾತಿ ವ್ಯಾಮೋಹದಲ್ಲಿ ಇನ್ನೊಂದು ಕಡೆ ಹೋಗ್ತಾರೆ. ಮತ್ತು ರಾಜಕೀಯದಲ್ಲಿ ವಂಶ ಪರಂಪರೆ, ಇವು ಮತ್ತೊಂದು ಗುಣಮಟ್ಟ, ಒಳ್ಳೆ ಜನರು, ಒಳ್ಳೆ ಅಭ್ಯರ್ಥಿ ಸಿಗಬೇಕು ಅನ್ನೋದು ಕಷ್ಟ, ಸುಲಭ ಅಲ್ಲ ಸರ್. ಒಳ್ಳೆ ಅಭ್ಯರ್ಥಿಗಳು ಸಿಗಬೇಕು ಅಂದರೆ ಸುಲಭ ಮಾತ್ರ ಅಲ್ಲ. ರಾಜಕೀಯದಲ್ಲೂ ಗುಣಮಟ್ಟದ ನಾಯಕರು, ಗುಣಮಟ್ಟದ ವ್ಯಕ್ತಿಗಳು ಸಿಗಬೇಕು ಅನ್ನೋದು ಕಷ್ಟ ಇದೆ. ಐಡಿಯಲ್ ಎನ್ವೈರ್ಮೆಂಟ್ ಇಲ್ಲ ಸರ್, ಮೋಸ್ಟ್ ಐಡಿಯಲ್ ಎನ್ವೈರ್ಮೆಂಟ್ ಇಲ್ಲ. ಸೊ ಐಡಿಯಲ್ ಎನ್ವೈರ್ಮೆಂಟ್ ಇಲ್ಲದಾಗ ಐಡಿಯಲಿಸ್ಟಿಕ್ ಆಗಿ ನಡೆಸೋದು ಬಹಳ ದೊಡ್ಡ ಸವಾಲಿದೆ. ಇರುವಂಥ ವ್ಯವಸ್ಥೆಗಳಲ್ಲಿ ಇವೆಲ್ಲ ಪ್ರಕ್ರಿಯೆಗಳನ್ನು ನಡೆಸಬೇಕಾಗತ್ತೆ. ದೇರ್ ಆರ್ ಲಾಟ್ ಆಫ್ ಲಿಮಿಟೇಷನ್. ನಿಮಗೂ ಗೊತ್ತಿದೆ ಚಂದನ್, ನಿಮಗೂ ಚಾಲೆಂಜಸ್ ಏನು, ಲಿಮಿಟೇಷನ್ಸ್ ಏನು. ಒಮ್ಮೆಲೆ ಐಡಿಯಲ್ ಎನ್ವೈರ್ಮೆಂಟ್, ದ ಬೆಸ್ಟ್ ಎನ್ವೈರ್ಮೆಂಟ್, ಬೆಸ್ಟ್ ಸಿಚುವೇಶನ್ ತರಬೇಕು ಅಂದರೆ ಮೋದಿಯವ್ರು ಮಾಡಿರೋಂಥ ಇಂಥ ಹಲವಾರು ಪ್ರಾಮಾಣಿಕ ಕೆಲಸ ಆ ದಿಕ್ಕಿನಲ್ಲಿ ಇವತ್ತು ನಡೆದು ಇವತ್ತು ದೇಶ ಎಷ್ಟು ಸದೃಢವಾಗಿ ನಿಂತಿದೆ ಅಂತ ತಮಗೆ ಗೊತ್ತಿದೆ, ಎಷ್ಟು ಭರವಸೆದಾಯಕವಾಗಿ. ಯುವಕರಿಗೆ ಎಷ್ಟೋ ಜನಕ್ಕೆ ಕಷ್ಟ ಅಂತ ಏನು ಅಂತಾನೆ, ಚಾಲೆಂಜಸ್ ಏನು ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ. ಸೊ ಈ ರೀತಿ ಒಳ್ಳೆ ವಾತಾವರಣ ನಿರ್ಮಾಣ ಮಾಡಿದ್ದಾರೆ, ಎನ್ನೇಬಲ್ ಮಾಡಿದ್ದಾರೆ, ಫೆಸಿಲಿಟೇಟ್ ಮಾಡಿಕೊಟ್ಟಿದ್ದಾರೆ. ಪ್ರಾಬ್ಲಿ ನಮ್ಮಂಥ ಮೋದಿಯಂಥ ನಾಯಕ 100 ಬಾರಿ ಬಂದು ನಮ್ಮನ್ನು ಇನ್ನೂ ಶಕ್ತಿಯನ್ನು ತುಂಬುವಂಥದ್ದಾಗಲಿ. ಹಾಗಾಗಿ ಇವ್ರಿಗೂ ಲಿಮಿಟೇಷನ್ಸ್ ಇದೆ. ಇಂಟ್ರೋಸ್ಪೆಕ್ಷನ್ ಮಾಡೋಕ್ಕೆ ಹೋದರೆ ಕಣ್ಣು ಮುಂದೆನೇ ಕಾಣ್ತವೆ ಚಾಲೆಂಜಸ್ಸು. ಡೆಫಿನೆಟ್ಲಿ ವಿತ್ ಆಲ್ ದಿಸ್ ಚಾಲೆಂಜಸ್ ಮೋದಿ ವಾಸ್ ಏಬಲ್ ಟು ಡೂ ವೆಲ್. ಲೆಟ್ಸ್ ಸಿ ಹೌ ಇಟ್ ಗೋಸ್ ಸರ್. ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ಮೀ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.